ಗೊತ್ತಾ ನೋಡೋ ಮಸಲ್ಸು. ಏನ್ಮ ಇದು ವಾವ್. ಅರೆ ಜಾಸ್ತಿ ಎಲ್ಲ ಮಾಡಕ್ ಹೋಗ್ಬೇಡ, ಇಲ್ಲ ಹುಡುಗರು ತರ ಇಷ್ಟು ದೊಡ್ಡ ಬಾಡಿ ಬಂದ್ಬಿಡುತ್ತೆ ನಿನಗೆ. ನಾನ್ ಸೆನ್ಸ್ ಕಣ. ಇಲ್ಲಮ್ಮ, ಇನ್ಸ್ಟಾದಲ್ಲ ಹುಡುಗಿ ನೋಡಿದೀನಿ, ಹೆಂಗಿದಾಳೆ ಗೊತ್ತಾ ಅವಳ ಬಾಡಿ. ಇಷ್ಟನೇ ಆಗಲ್ಲ ನಂಗೆ. ಎಲ್ಲ ಏನಾಗಲ್ಲ. ಜಿಮ್ಮಿಗೆ ಹೋಗಿ ವೆಯ್ಟ್ ಲಿಫ್ಟ್ ಮಾಡಿದ್ರೆ ನಾವು ಗಂಡಸರ ತರ ಕಾಣಿಸ್ತೀವಿ, ಬಲ್ಕ್ ಆಗುತ್ತೆ ನಮ್ಮ ಮಸಲ್ ಅಂದ್ಬಿಟ್ಟು ಎಷ್ಟೊಂದು ಜನ ಹೆಂಗಸರು ಜಿಮ್ಮಿಗೆ ಹೋಗೋದಿಲ್ಲ. ಆದ್ರೆ ನೀವು ಈ ತಪ್ಪನ್ನ ಮಾಡಬೇಡಿ. ನೋಡಿ, ಮಸಲ್ ಬಿಲ್ಡ್ ಮಾಡೋದಕ್ಕೆ 2 ಮೇನ್ ಫ್ಯಾಕ್ಟರ್ಸ್. ಒಂದು ಜೆನೆಟಿಕ್ ಫ್ಯಾಕ್ಟರ್ ಮತ್ತೆ ಇನ್ನೊಂದು ಹಾರ್ಮೋನಲ್ ಫ್ಯಾಕ್ಟರ್. ಜೆನೆಟಿಕಲಿ ಹೆಂಗಸರಿಗೆ XX ಕ್ರೋಮೋಸೋಮ್ ಇರೋದ್ರಿಂದ ಟೈಪ್ 2B ಅನ್ನೋ ಮಸಲ್ ಫೈಬರ್ ತೀರಾ ಕಡಿಮೆ ಇರುತ್ತೆ, ಸೊ ಅದರಿಂದ ಬಲ್ಕ್ ಆಗೋದಿಲ್ಲ. ಹಾಗೂ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಬಂದು ಗಂಡಸರಿಗೆ ಕಂಪೇರ್ ಮಾಡಿದ್ರೆ 20 ಟೈಮ್ಸ್ ಕಡಿಮೆ ಇರುತ್ತೆ. ಈ ಟೆಸ್ಟೋಸ್ಟಿರೋನ್ ಇದ್ರೇನೆ ಬಲ್ಕ್ ಆಗೋದು, ಇಲ್ಲ ಅಂದ್ರೆ ಬಲ್ಕ್ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ದಪ್ಪ ಬಲ್ಕ್ ಆಗಿದ್ದಾರೆ ಅಂದ್ರೆ ಅವರು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ತಗೊಂಡೇ ಮಾಡಿರ್ತಾರೆ. ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ಬಲ್ಕ್ ಆಗಕ್ ಸಾಧ್ಯತೆನೇ ಇಲ್ಲ. ಅದಕ್ಕಂತ ಜಿಮ್ಗೆ ಹೋಗೋದನ್ನ ನಿಲ್ಲಿಸಬೇಡಿ. ಹಳೆ ಕಾಲದಲ್ಲಿ ಬಾವಿಯಿಂದ ನೀರು ಸೇದೋದು ಮತ್ತೆ ಕೊಡದಲ್ಲಿ ನೀರು ತಗೊಂಡ್ ಬರೋದು ಮುಂತಾದ ಆಕ್ಟಿವಿಟೀಸ್ ಇದ್ವು. ಆದ್ರೆ ಇವತ್ತಿನ ದಿನ ಅರ್ಬನೈಸ್ ಲೈಫ್ ಸ್ಟೈಲ್ ಇಂದ ಅದೆಲ್ಲಾನು ಇಲ್ಲ. ಸೊ ಹಳೆ ಕಾಲದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ದಿನ ಹೆಂಗಸರು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ನೀವು ಮಸಲ್ ಮಾಸ್ ಗೇನ್ ಮಾಡ್ತಿರೋ ಅಷ್ಟು ನಿಮಗೆ ಸ್ಟ್ರೆಂತ್ ಇರುತ್ತೆ, ಮತ್ತೆ ಮೂಳೆಗಳು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ, ಕ್ಯಾಲ್ಸಿಯಂ ಅಕ್ಯುಮುಲೇಟ್ ಆಗುತ್ತೆ. ಎಸ್ಪೆಷಲಿ ಮೆನೋಪಾಸ್ ಆದ ಮೇಲೆ ಕ್ಯಾಲ್ಸಿಯಂ ಲೂಸ್ ಮಾಡ್ಕೊತಾ ಇರ್ತೀರಾ. ಸೊ ಮುಂಚೆ ಎಷ್ಟು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀರೋ ಅಷ್ಟು ನಿಮಗೆ ಒಳ್ಳೇದು. ಸೊ ಬಲ್ಕ್ ಆಗ್ತೀರಾ ಅನ್ನೋ ಭಯದಿಂದ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದನ್ನ ನಿಲ್ಲಿಸಬೇಡಿ. ವರ್ಕೌಟ್ ಮಾಡಿ, ಅದಕ್ಕೆ ತಕ್ಕಂಗೆ ಪ್ರೋಟೀನ್ ತಗೊಳ್ಳಿ, ಅದಕ್ಕೆ ತಕ್ಕಂಗೆ ರಿಕವರಿ ಮೇಲೆ ಫೋಕಸ್ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಲೇಡೀಸ್ ಎಲ್ಲರೂ ಯಾವಾಗಲೂ ಫ್ಯಾಮಿಲಿ ವರ್ಕು ಅಂತ ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದೇ ಜಾಸ್ತಿ. ಫಸ್ಟ್ ನಿಮ್ಮ ಮೇಲೆ ಫೋಕಸ್ ಮಾಡಿ. ಜಿಮ್ಮಿಗೆ ಹೋಗಿ ಬಲ್ಕ್ ಆಗ್ತೀನಿ ಅಂತ ಭಯ ಬಿಟ್ಬಿಡಿ. ಒಳ್ಳೆ ಪ್ರೋಟೀನ್ ತಗೊಳ್ಳಿ, ರಿಕವರಿ ಮೇಲೆ ಫೋಕಸ್ ಮಾಡಿ, ರೆಸ್ಟ್ ತಗೊಳ್ಳಿ, ಹೆಲ್ದಿ ಆಗಿರಿ.